ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೋಬನು ಗ್ರಂಥ 22ನೇ ಅಧ್ಯಾಯ 28ನೇ ವಚನದಲ್ಲಿ, ಯಾವುದನ್ನು ಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು, ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ಆಮೆನ್. ಹೌದು ಪ್ರಿಯ ಸಹೋದರರೇ, ದೇವರು ನಿನ್ನ ಹೃದಯದ ಆಸೆಗಳನ್ನು ನೋಡುತ್ತಾನೆ ಮತ್ತು ಅವುಗಳನ್ನು ಪೂರೈಸಲು ಯೋಗ್ಯ ಕಾಲವನ್ನು ಆರಿಸುತ್ತಾನೆ. ಪ್ರಿಯ ಸಹೋದರನೇ, ದೇವರಲ್ಲಿ ಇಟ್ಟಿರುವ ನಿನ್ನ ನಂಬಿಕೆಯು ನಿನ್ನನ್ನು ಮುನ್ನಡೆಸುತ್ತದೆ. ಧೈರ್ಯವಾಗಿರು, ಆಗ ನಿನ್ನ ಕನಸುಗಳಿಗೆ ಬೆಳಕು ನೀಡುತ್ತದೆ. ಏಕೆಂದರೆ ಪ್ರತಿ ಕಷ್ಟವು ನಿನ್ನ ಶಕ್ತಿ ಮತ್ತು ಸಹನೆ ಪರೀಕ್ಷೆ. ಅದನ್ನು ದೈವಿಕ ತಯಾರಿಯಂತೆ ನೋಡು. ಯೇಸು ಕ್ರಿಸ್ತನು ಹೇಳಿರುವ ವಾಕ್ಯವು ನಿನ್ನ ಪಾದಗಳಿಗೆ ದೀಪ ಮತ್ತು ನಿನ್ನ ದಾರಿಗೆ ಬೆಳಕಾಗಿರುತ್ತದೆ. ಆಮೆನ್. ಹೌದು ಪ್ರಿಯ ಸಹೋದರಿಯೇ, ಪ್ರಿಯ ಸಹೋದರನೇ, ಯೆಶಾಯನ ಪ್ರವಾದನೆಯ ಗ್ರಂಥ 60:19 ನಿನ್ನ ದೇವರಾದ ಯೆಹೋವನೇ ಈಗನ್ನುತ್ತಾನೆ, ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನದ್ದಲ್ಲ, ಚಂದ್ರನು ನಿನ್ನ ಬೆಳಕಾಗಿ ಎಂದಿಗೂ ಕಳಗೊಳ್ಳನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು, ನಿನ್ನ ದೇವರೇ ನಿನಗೆ ತೇಜಸ್ಸು. ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಆಮೆನ್. ಹೌದು ಪ್ರಿಯ ಸಹೋದರಿಯೇ, ನಿನ್ನ ಜೀವನವು ಬರೀ ಕತ್ತಲೆಯೇ ತುಂಬಿಕೊಂಡಿದ್ದರೆ, ಅದರಲ್ಲಿ ನೀನು ಜೀವಿಸಿ ಕಣ್ಣೀರು ಸುರಿಸುವುದಾದರೆ ಭಯಪಡಬೇಡ. ಏಕೆಂದರೆ ನಿನ್ನ ದೇವರಾದ ಯೇಸು ಕ್ರಿಸ್ತನೇ ನಿನ್ನ ಕಣ್ಣೀರನ್ನು ಗೊಬ್ಬರವನ್ನಾಗಿ ಮಾಡಿ ನಿನ್ನ ಜೀವನದಲ್ಲಿ ಬಹಳ ಫಲ ಕೊಡುವನು. ನೀನು ಯಾವುದನ್ನು ಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು. ಧೈರ್ಯದಿಂದಿರು. ಪ್ರಿಯ ಸಹೋದರಿಗೆ, ನಿನ್ನ ಜೀವನದ ಬೆಳಕು ಆತನೇ. ಆತನ ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಆಮೆನ್. ದೇವರು ನಿನ್ನ ಮತ್ತು ನಿನ್ನ ಕುಟುಂಬವನ್ನು ಆಶೀರ್ವಾದಿಸಿ ಬಲಪಡಿಸಲಿ. ಆಮೆನ್. ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ನನ್ನ ಜೊತೆಯಲ್ಲಿ ಮಾತಾಡು ಪ್ರಭುವೇ.